ವೆಲ್ಕಮ್ ಟು ಪ್ರಿಪ್ರಾ ಅಡುಗೆ ಮನೆ. ಇವತ್ತು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ, ಕ್ಯಾರೆಟ್ ಪಲ್ಯ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಎಣ್ಣೆ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಗರಿ ಗರಿ ಇರಲ್ಲ, ನಾವು ಪಲ್ಯದ ಜೊತೆನೇ ಒಟ್ಟಿಗೆ ಮಾಡೋಕ್ಕೋದ್ರೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಇವಾಗ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗಬೇಕು. ಜೊತೆಗೆ ಕರಿಬೇವು ಕೂಡ ಸೇರಿಸ್ಕೊಳ್ಳೋಣ. ಒಂದು 10-12 ಎಲೆ ಅಷ್ಟು ಹಾಕಿ ಮುಚ್ಚಿಟ್ರೆ ಅದು ಫ್ರೈ ಆಗುತ್ತೆ. ಅದು ಆಲ್ಮೋಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಆವಾಗ ನಮಗೆ ತುಂಬ ಗ್ಯಾಸ್ಟ್ರಿಕ್ ಹಾಕೋದು ಈ ಥರ ಏನು ಪ್ರಾಬ್ಲಮ್ ಆಗೋಲ್ಲ, ಖಾರ ಕೂಡ ಬಿಡುತ್ತೆ. ಆನಂತರ ಕ್ಯಾರೆಟ್ ತುರಿ, ಒಂದು 1/4 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಜೊತೆಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಆನಂತರ ಮುಚ್ಚಿಟ್ಬಿಡಬೇಕು. ಒಂದು 2 ನಿಮಿಷ 3 ನಿಮಿಷ ಬೆಂದರೆ ಸಾಕಾಗತ್ತೆ. ಅದು ಮುಚ್ಚಿಟ್ಟು ಆನಂತರ ನಾವು ಅದಕ್ಕೆ ಕಾಯಿ ತುರಿ ಇದ್ದರೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಕ್ಯಾರೆಟ್ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ. ಇದನ್ನು ನಾವು ಚಪಾತಿ ಜೊತೆ ಕೂಡ ತಿನ್ಬೋದು, ಅಥವಾ ಚಪಾತಿ ಮಧ್ಯ ಹಾಕಿ ಪರೋಟ ಥರ ಮಾಡ್ಕೋಬೋದು, ಅಥವಾ ಅದಕ್ಕೆ ಇದನ್ನು ಕೂಡ ಹಾಕ್ಕೋಬೋದು, ಏನು ಊಟದ ಜೊತೆಗೆ ನಂಚ್ಕೊಂಡು ಕೂಡ ತಿನ್ಬೋದು. ಅದಕ್ಕೆ ಹುರಿದಿರೋವಂಥ ಕಡಲೆಬೇಳೆ, ಉದ್ದಿನಬೇಳೆನ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಪಲ್ಯ ರೆಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.